ಸ್ನೇಹಿತರೆ, ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೌಜನ್ಯ ಕೇಸ್ ಬಗ್ಗೆ ಇವತ್ತಿನ ಅಪ್ಡೇಟನ್ನು ಕೊಡೋದಾದರೆ, ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ನನಗೆ ಲೀಗಲ್ ನೋಟಿಸ್ ಬಂದಿರೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳಿದ್ದೆ. ಮತ್ತು ಒಂದಿಷ್ಟು ವಿಷಯಗಳನ್ನು ಹೇಳಿದ್ದೆ. ನೋಡಿ ಸ್ನೇಹಿತರೆ, ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನೋದನ್ನು ನಾನು ನಿನ್ನೆ ಹೇಳಿದ್ದೆ. ಇವತ್ತು ಕೂಡ ಅದು ಸ್ಪಷ್ಟ ಆಗ್ತಿದೆ. ನೋಡಿ, ನಿನ್ನೆ ಸಮೀರ್ ಅವ್ರಿಗೆ ಪೊಲೀಸ್ನವ್ರ ಕಡೆಯಿಂದ ನೋಟಿಸ್ ಬಂತು, ಅರೆಸ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪೊಲೀಸ್ನವರು ಕೂಡ ಇದ್ದರು. ಇದು ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ಅವ್ರಿಗೆ ಉಗಿದು ಕಳಿಸಿದೆ. ಸಮೀರ್ ಅವರನ್ನು ಅರೆಸ್ಟ್ ಮಾಡೋ ಅಂತಹ ಪ್ಲ್ಯಾನ್ ಇಟ್ಕೊಂಡಿರೋ ಪೊಲೀಸರಿಗೆ ನಿರಾಸೆಯಾಗಿದೆ. ಅದನ್ನು ಮಾಡಿಸ್ಬೇಕು ಅಂತ ಹಿಂದಿರ್ತಕ್ಕಂತಹ ಕೈಗಳಿಗೂ ಕೂಡ ಒಂದು ದೊಡ್ಡ ನಿರಾಸೆಯಾಗಿದೆ. ಇದೆಲ್ಲದೂ ಕೂಡ ಒಂದು ಸೌಜನ್ಯಳ ಶಕ್ತಿ ಮತ್ತು ನ್ಯಾಯದ ಪರವಾಗಿ ಇರ್ತಕ್ಕಂತಹ ನಿಮ್ಮೆಲ್ಲರ ಒಂದು ಧ್ವನಿಗೆ ಸಿಕ್ಕಂತಹ ಜಯ ಅಂತ ಇದನ್ನು ನಾನು ಅಂದ್ಕೊಳ್ತೀನಿ. ಸೌಜನ್ಯ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಮುಂದೆ ಇದೇ ಥರದಲ್ಲಿ ಬೆಂಬಲಿಸ್ತಾ, ಈಗ ಸಾಕಷ್ಟು ಜನ ಕೂಡ ಭಾಳಷ್ಟು ಸಪೋರ್ಟನ್ನು ಮಾಡ್ತಿದ್ದೀರಾ. ಈ ವಿಷಯವನ್ನು, ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸ್ಬೇಕು. ಇದನ್ನು ನಾವು ಏನಾದರೂ ಇಲ್ಲಿಗೆ ಬಿಟ್ವಿ ಅಂದರೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆಯಂತೆ ಶತಶತಮಾನಗಳವರೆಗೂ ಇದು ಉಳ್ಕೊಂಡು ಹೋಗುತ್ತೆ. ಮತ್ತು ಒಂದು ಜನರಲ್ಲಿ ಒಂದು ನ್ಯಾಯದ ಬಗ್ಗೆ ಒಂದು ಜಿಗುಪ್ಸೆ ಬರುತ್ತೆ. ಯಾಕೆಂದರೆ ಒಂದು ಹೆಣ್ಮಕ್ಳಿಗೆ ಅಥವಾ ಬಡವರಿಗೆ ನ್ಯಾಯ ಸಿಗುತ್ತಾ ಅನ್ನೋದರ ವ್ಯವಸ್ಥೆ ಬಗ್ಗೆ ಭಾಳ ಒಂದು ಬೇಜಾರಾಗುತ್ತೆ. ಹಾಗಾಗಿ ಈ ಹೋರಾಟವನ್ನು ನಾವು ಇನ್ನಷ್ಟು ಮುಂದುವರಿಸೋಣ ಅಂತ ಹೇಳ್ತಾ, ನಾನು ಹೇಳಿದ್ದೆ ನಿನ್ನೆ, ನನ್ನಂಥ ಒಬ್ಬ ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಗೆ ನೋಟಿಸ್ ಕಳಿಸಿ ಒಂದು ಬೆದರಿಕೆ ಥರದಲ್ಲಿ ಒಂದು ಮಾಡ್ತಾನೆ ಅಂದಾಗ, ಈಗ ಅದು ಏನಾಗುತ್ತೆ ಅಂದರೆ, ಈಗ ಅವರ ಸುತ್ತ ಅವರೇ ಒಂದು ಬೇಲಿ ಹಾಕ್ಕೊಂಡಾಗೆ, ಅವರೇ ಒಂದು ಅನುಮಾನಗಳನ್ನು ನಮಗೆ ಅನುಮಾನ ಬರೋದಕ್ಕೆ ಇನ್ನಷ್ಟು ಪುಷ್ಟಿ ಮಾಡ್ದಂಗೆ ಆಗಿದೆ ಈಗ ಅವರು. ಈಗ ನಾನು ಅದನ್ನೇ ಹೇಳಿದೆ, ಅವರು ತಪ್ಪಿಲ್ಲ ಅಂದಮೇಲೆ ಅವರು ಯಾವ ಥರದಾಗಿರಲಿ ಒಂದು ರಿಯಾಕ್ಟ್ ಮಾಡುವಂತಹ ಒಂದು ಅವಶ್ಯಕತೆ ಇರಲಿಲ್ಲ. ಈಗ ಅದೆಷ್ಟು ರಿಯಾಕ್ಟ್ ಮಾಡ್ತಾ ಹೋಗ್ತಿದ್ದಾರೆ, ನಮಗೂ ಕೂಡ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗ್ತಿದೆ. ಜನರಿಗೆ ಈಗ ಸ್ಪಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ನಾವೇನು ಮೊದಲು ಹೇಳ್ತಿದ್ವಿ ಅದು ಭಾಳಷ್ಟು ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಅವರು ಮಾಡ್ತಕ್ಕಂತಹ ಕೆಲಸಗಳು ಈಗ ಜನರಿಗೂ ಗೊತ್ತಾಗಿರೋದ್ರಿಂದ ಸ್ಪಷ್ಟವಾಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಈಗ ನೋಡಿ, ನಾವು ಕೇಳ್ತಿರೋದು, ನಾವು ಒಂದು ಕ್ಷೇತ್ರದ, ಈಗ ಏನಾಗಿದೆ ಅಂದರೆ ಭಾಳಷ್ಟು ಜನರು ಧರ್ಮಸ್ಥಳ ಒಂದು ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು, ಹಿಂದೂಗಳ ಇದನ್ನು ಹಾಳು ಮಾಡಬೇಕು ಅಂತ ಹೇಳಿ, ಅವನೊಬ್ಬ ಮುಸ್ಲಿಂ ಹಾಗೆ ಮಾಡ್ತಿದ್ದಾನೆ, ಹೀಗೆ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ನಾನು ಒಂದು ವಿಷಯವನ್ನು ಪಡಿಸೋಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ಸಮೀರ್ ಅವರ ಯೂಟ್ಯೂಬ್ನಲ್ಲಿ ಎಷ್ಟು ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ, ಅದು 10% ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ 90% ಮಾಹಿತಿಯನ್ನು ನೀವು ಪ್ರೀವಿಯಸ್ ವಿಡಿಯೋಗಳನ್ನು ನೋಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ. ಹೇಳಿದ್ದಾರೆ. ಯಾರು? ಗಿರೀಶ್ ಅವರು ಹೇಳಿದ್ದಾರೆ, ಗಿರೀಶ್ ಮಠಣ್ಣ ಸರ್ ಹೇಳಿದ್ದಾರೆ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಹೇಳಿದ್ದಾರೆ, ಸಾಕಷ್ಟು ಕುಡ್ಲ ರಾಂಪೇಜ್ ಅಥವಾ ಪ್ರಿತ್ವನಿ ಅಥವಾ ಸಾಕಷ್ಟು, ಮತ್ತು ನಮ್ಮ ತರಡೈ ಆಗಿ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಅದಕ್ಕಿಂತ ಏನು ಜಾಸ್ತಿ ಮಾಹಿತಿ ಏನು ಸಮೀರ್ ಅವರು ಕೊಟ್ಟಿಲ್ಲ. ಬಟ್ ಸಮೀರ್ ಅವ್ರ ಮೇಲೆ ಯಾಕೆ ಈಗ ಮುಗಿ ಬೀಳ್ತಿದ್ದಾರೆ ಅಂದರೆ, ಅವರೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ. ನಾವು ಹೇಳ್ತಿರೋದು, ನಾವು ಎಲ್ಲದನ್ನೂ ನಾವು ನ್ಯಾಯಕ್ಕಾಗಿ ಹೋರಾಡೋಣ. ಯಾವ ಸಮಾಜದಲ್ಲಾದರೂ ಅಷ್ಟೇ, ನ್ಯಾಯಕ್ಕಾಗಿ ಹೋರಾಡೋಣ. ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತೀವಿ. ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಹಿಂದೂ ಹೋಗ್ತಿದ್ವಿ, ಮುಂದೆನೂ ಕೂಡ ಹೋಗ್ತೀವಿ. ಯಾಕೆಂದರೆ ಮಂಜುನಾಥ ನಮ್ಮ ದೇವರು, ನಮ್ಮ ಶಕ್ತಿ ದೇವರು. ಅಣ್ಣಪ್ಪ ಸ್ವಾಮಿ ನಮ್ಮ ಶಕ್ತಿ ದೇವರು. ನಾವು ಯಾವತ್ತೂ ಆರಾಧನೆ ಮಾಡ್ಕೊಳ್ತಾ ಬರೋರು. ಹಿಂದೂಗಳಿಗೆ ಇವತ್ತಿನೇನು ನೀವೇನು ಸಪೋರ್ಟ್ ಮಾಡ್ತಾ ಇರೋರು ಇದ್ದೀರಲ್ಲ, ಅವರೆಲ್ರಿಗೂ ಎಷ್ಟು ನಮಗೆ ದೇವರ ಮೇಲೆ ಭಕ್ತಿ ಇದೆ, ಮಂಜುನಾಥ ಸ್ವಾಮಿ ಮೇಲೆ ಭಕ್ತಿ ಇದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಇದನ್ನು ಕೆಲವೊಂದಿಷ್ಟು ಅವರ ಚೇಲಾಗಳು, ಅನುಯಾಯಿಗಳು, ಅಥವಾ ಅಲ್ಲಿ ಸುತ್ತ ಇರುವಂತಹ ವ್ಯವಸ್ಥಾಪಕರು ಅಥವಾ ಅವರ್ಯಾರೋ ಕೂಡ ದುರ್ಬಳಕೆ ಮಾಡ್ಕೊಳ್ತಿರೋದನ್ನು ನಮಗೆ ನೋಡಿ ಸಹಿಸೋಕ್ಕಾಗ್ತಿಲ್ಲ. ನಮ್ಮ ದೇವರುಗಳನ್ನು ಇನ್ಯಾರೋ ಅಥವಾ ಉಳಿದವರು ಅದನ್ನು ದುರ್ಬಳಕೆ ಮಾಡಿಕೊಂಡು, ಅಥವಾ ಅದೇನೋ ಬಿಸ್ನೆಸ್ ಮಾಡಿಕೊಂಡು, ಮತ್ತೊಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಇದನ್ನು ಸಹಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಮೊನ್ನೆ ನಾವು ಎಂತೆಂಥ ಘೋರ ಘಟನೆಗಳಾದಂಥ ನೋಡಿ, ತಿರುಪತಿಯಲ್ಲಿ ಒಂದೊಂದು ಕೊಬ್ಬಿನ ಅಂಶವನ್ನು ಹಾಕಿ ಲಾಡುವನ್ನು ಮಾಡಿರ್ತಕ್ಕಂಥ, ದನದ ಕೊಬ್ಬಿನ ಅಂಶ ಮತ್ತು ಹಂದಿಯ ಕೊಬ್ಬಿನ ಅಂಶದಲ್ಲಿ ಬಂದಿರತಕ್ಕಂಥ ಲಾಡುವನ್ನು ಮಾಡಿ ಎಷ್ಟು ಕ್ಷೇತ್ರವನ್ನು ಹಾಳು ಮಾಡಿದ್ರು. ಈ ಥರದ ಒಂದು ಘಟನೆಗಳು ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಮುಂದೆ ಆಗದೇ ಇರುವ ಥರ ನಾವು ಎಚ್ಚರ ವಹಿಸೋಣ. ನಮ್ಮ ಕ್ಷೇತ್ರಗಳಲ್ವಾ ಅವು, ನಾವು ಕೇಳಿದ್ರೆ ಇನ್ಯಾರು ಕೇಳಬೇಕಾಗತ್ತೆ?
ಹಾಗಾಗಿ ಈ ವಿಷಯದ ಬಗ್ಗೆ ನೀವು ಮಾತಾಡುವವರು ಕೂಡ ಯಾವತ್ತೂ ಹಿಂಜರಿಯಬೇಡಿ. ನಾವು ಕೇಳ್ತಿರೋದು ನ್ಯಾಯವನ್ನು ಕೇಳ್ತಾ ಇದ್ದೀವಿ. ನೀವು ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂತ ನೀವು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೌಜನ್ಯ ಪರವಾಗಿ ನಾವು ಶಾಶ್ವತವಾಗಿ ಹೋರಾಡೋಣ, ನ್ಯಾಯ ಸಿಗೋವರೆಗೂ ಹೋರಾಡೋಣ. ನ್ಯಾಯ ಒಂದೇ ನಮಗೆ ಬೇಕಾಗಿರೋದು, ನಿಮ್ಮ ಇನ್ಯಾವುದೇ ವಿಷಯಗಳು ನಮಗೆ ಬೇಡ. ನಾವು ಅವತ್ತೇ ಹೇಳಿದ್ವಿ, ಸೌಜನ್ಯಳ ಆತ್ಮ ನಿಮ್ಮನ್ನು ಬಿಡಲ್ಲ ಅಂತ ಹೇಳಿದ್ವಿ. ಇವತ್ತು ಅದು ನಮಗೆ ಇವತ್ತು ಸತ್ಯ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳಾಗಿರೋದು, ಒಂದು ಬೆಳವಣಿಗೆ ಆಗಿರೋದು ನಮಗೆ ಒಂದು ನ್ಯಾಯದ ಪರವಾಗಿ ಒಂದು ಭರವಸೆಯನ್ನು ಹುಟ್ಟುತ್ತಾ ಇದೆ. ನೋಡಿ, ಈ ಕೇಸ್ನಲ್ಲಿ ನಮಗೆ ಎವಿಡೆನ್ಸ್ಗಳ ಕೊರತೆ ಬಹಳಷ್ಟಿದೆ. ಈಗೇನಾಗಿದೆ ಅಂದರೆ, ಈಗ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ಗಳು, ಡಾಕ್ಟರ್ಸ್ಗಳು ಯಾವುದೇ ಎವಿಡೆನ್ಸ್ಗಳು ಸರಿಯಾದ ರೀತಿಯಲ್ಲಿ ತನಿಖೆ ಆಗದೇ ಇರೋ ಕಾರಣಕ್ಕೆ ಈ ಕೇಸನ್ನು 90% ಮುಚ್ಚಿ ಹಾಕುವಂಥ ಪ್ರಯತ್ನ ಆಲ್ರೆಡಿ ಆಗೋಗಿದೆ. ಇನ್ನೇನು ನಮಗೆ 10% ಅವಕಾಶ ಇದೆ. ನ್ಯಾಯ ನಮಗೆ ಸಿಗಲ್ಲ ಅಂತಲ್ಲ, 10% ಅಲ್ಲಾದರೂ ನಾವು ಜೆನ್ಯೂನಾಗಿ ಮಾಡಿ ನ್ಯಾಯವನ್ನು ದೊರಕಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಇದು ಒಬ್ಬ ಇಷ್ಟೆಲ್ಲ ಒಂದು ಬೆಳವಣಿಗೆ ಆಗಬೇಕು ಅಂದರೆ ಸರ್ಕಾರಗಳು ಒಂದು ಪರವಾಗಿ ಮಾಡಬೇಕು, ನ್ಯಾಯದ ಪರವಾಗಿ ಮಾಡಬೇಕು. ಮತ್ತು ಜನಗಳು ನೀವೆಲ್ಲರೂ ಕೂಡ ಒಂದು ಹೋರಾಟದಲ್ಲಿ ಮಾಡಿ ಪಡೆಯೋಣ ಅಂತ ಹೇಳ್ತಾ, ಯಾಕೆಂದರೆ ಇವತ್ತು ಧಾರ್ಮಿಕ ಕೇಂದ್ರಗಳನ್ನು ಯಾವ ತರಹ ಬಳಸ್ಕೊಳ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಅನ್ನೋದು ನಮಗೆ ಗೊತ್ತಿದೆ, ಎಲ್ಲದೂ ಗೊತ್ತಿದೆ. ನಮ್ಮ ಧರ್ಮ ಅಂತ ಅಲ್ಲ, ಎಲ್ಲ ಧರ್ಮದಲ್ಲೂ ಆಗ್ಬಿಟ್ಟಿದೆ ಅದು. ಕ್ರಿಶ್ಚಿಯನ್ನಲ್ಲಿ ಬಂದು ಮಿಷನರಿಗಳು ಯಾವ ಥರ, NGOಗಳು ಯಾವ ಥರ ವರ್ಕ್ ಮಾಡಿ ಏನು ಹಣವನ್ನು ದುರ್ಬಳಕೆ ಮಾಡ್ತಿದ್ದಾರೆ, ಮದರಸಾಗಳಲ್ಲಿ ಯಾವ ಥರದ ಹಣದ ವ್ಯವಹಾರಗಳು ನಡೀತಿದೆ, ಏನೇನು ಇಲಿಗಲ್ ಆ್ಯಕ್ಟಿವಿಟೀಸ್ಗಳು ನಡೀತಿದೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಮಠ ಮಂದಿರಗಳನ್ನು ಯಾವ ಥರ ಯೂಸ್ ಮಾಡ್ಕೊತಾ ಇದ್ದಾರೆ. ಇದೆಲ್ಲರಿಗೂ ಕೂಡ ಈ ಕಳ್ಳರಿಗೆ ಒಂಥರ ಹಣವನ್ನು ಸೇರ್ಸೋಕ್ಕೆ ಜಾಗ ಆಗಿದೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ, ಗಂಭೀರವಾದಂಥ ಆರೋಪ ಕೂಡ ಇದೆ. ಇದೆಷ್ಟು ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಯಾಕೆಂದರೆ ಈ ವಿಷಯಗಳು ಬಂದಾಗ ಇಷ್ಟೊಂದು ಪ್ರೊಟೆಕ್ಟ್ ಮಾಡ್ತಿರುವಂತಹ ಒಂದು ಸಿಚುವೇಶನ್ನ ನೋಡಿದಾಗ ಇವೆಲ್ಲದೂ ಕೂಡ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರುವಂಥ ಒಂದು ವಿಷಯವಾಗಿದೆ. ಯಾಕೆಂದರೆ ಎಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಷಿಯಲ್ ಆಗಿ ಈ ಕೆಲಸಗಳು ನಡೀತಿದೆ ಅಂದರೆ ನೀವು ಊಹೆಗೂ ಸಾಧ್ಯವಾಗದ ಒಂದಿದು. ಯಾಕೆಂದರೆ ಒಬ್ಬ ಸಂತೋಷ್ ರಾವ್ ಕೂಡ ಇವತ್ತು ನಿರಪರಾಧಿ ಅಂತ ಬಂದಿದ್ದಾರೆ. ಸಂತೋಷ್ ರಾವ್ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲ ಅವರು ಅಪರಾಧಿ ಅಂತ ಹೇಳೋದಕ್ಕೆ. ಹಾಗಾದರೆ ಆ ಸಂತೋಷ್ ರಾವ್ ಅಷ್ಟು ಪ್ರಭಾವಿನ, ಅಷ್ಟೆಲ್ಲ ಎವಿಡೆನ್ಸ್ಗಳನ್ನು ನಾಶ ಮಾಡುವಷ್ಟು ಪ್ರಭಾವಿನ, ಅಷ್ಟು ದೊಡ್ಡ ವ್ಯಕ್ತಿನ ಸಂತೋಷ್ ರಾವ್? ಅದನ್ನು ನೀವೇ ಯೋಚನೆ ಮಾಡಬೇಕು. ಈಗ ಈ ತನಿಖೆ ಮಾಡಿರ್ತಕ್ಕಂಥ ಪೊಲೀಸ್ನವರು ಕೂಡ ಸಂತೋಷ್ ರಾವ್ನನ್ನು ಅಪರಾಧಿ ಅಂತ ಅಥವಾ ಹಿಡ್ಕೊಂಡ್ಬಂದಿರೋರು ಕೂಡ ಅಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಕೂಡ ಆಗಿಲ್ಲ. ಈ ಥರದೆಲ್ಲ ವ್ಯವಸ್ಥೆಯಲ್ಲಿ ನಮಗೆ ಉಳಿದಿರೋದು ಒಂದೇ ಒಂದು ಕ್ವಶನ್, ಯಾರು ಅಪರಾಧಿಗಳು? ಇಷ್ಟೇ ನಮಗೆ ಬೇಕಾಗಿರೋದು. ಅಪರಾಧಿಗಳು ಯಾರು? ಯಾರೋ ಒಬ್ಬರು ಅಪರಾಧಿ ಆಗಿರಬೇಕಾ? ಈಗ ಅಪರಾಧಿಗಳು ಯಾರು ಅಂತ ಸಿಕ್ಕಾಕಿಕೊಳ್ಳದೆ ಇದ್ದರೆ ಸೌಜನ್ಯಳನ್ನು ಅದೊಂಥರ ಅವಳನ್ನು ಅವಳೇ ಕೊಲೆ ಮಾಡಿಕೊಂಡು, ಅವಳನ್ನು ಅವಳೇ ರೇಪ್ ಮಾಡಿಕೊಂಡು ಈ ಥರದಲ್ಲಿ ಒಂದು ಕೇಸ್ ಅದು ಮುಕ್ತಾಯವಾಗುತ್ತೆ. ಇದು ನಮಗೆ ಒಂದೊಂದು ಕಪ್ಪು ಚುಕ್ಕೆಯಾಗಿ ಇಡೀ ಇತಿಹಾಸದಲ್ಲೇ ಉಳಿದ್ಬಿಡುತ್ತೆ. ಇದು ಉಳಿಯಲ್ಲ, ನನಗೂ ಗೊತ್ತಿದೆ. ನ್ಯಾಯ ಒಂದಲ್ಲ ಒಂದು ದಿವಸ ಗೊತ್ತಾಗಲೇಬೇಕು, ಗೆದ್ದೇ ಗೆಲ್ಲುತ್ತೆ. ನಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲರಿಗೂ ಬಲವನ್ನು ತುಂಬೋಣ. ಫ್ರಂಟ್ ಲೈನಲ್ಲಿ ಯಾರು ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇರುತ್ತೆ. ನೀವು ಯಾವುದೇ ಹೆದರಿಕೆ ಇಲ್ಲದೆ ಕೂಡ ಹೋರಾಟ ಮಾಡಿ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ವಿಡಿಯೋ ಮಾಡುವವರು ಕೂಡ ಹೇಳ್ತಿದ್ದೀನಿ, ಯಾರೂ ಕೂಡ ಹೆದರ್ಕೊಂಡು ಕೂರುವ ಅವಶ್ಯಕತೆ ಇಲ್ಲ. ಯಾರೂ ಇಲ್ಲೇನು ದೊಡ್ಡ ಪ್ರಭಾವಿಗಳು ಅಂದರೆ ಅವರಷ್ಟಕ್ಕೆ ಅವ್ರು ಇರಲಿ, ಅಲ್ಲಿ ನಮಗೇನು ಪ್ರಭಾವಿಗಳಲ್ಲ. ಮುಂದೆ ಹೋರಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತಾ, ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ಕೊಡ್ತೀನಿ. ಧನ್ಯವಾದಗಳು, ಬಾಯ್.